ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಏಕಸದಸ್ಯ ಪೀಠದ ಆದೇಶದ ಪ್ರತಿ ಲಭ್ಯ ಆಗಿದೆ. ಇವತ್ತಿನ ಆದೇಶದ ಆರ್ಡರ್ ಕಾಪಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. 197 ಪುಟಗಳಲ್ಲಿ ಆದೇಶವನ್ನ ನ್ಯಾಯಾಲಯ ನೀಡಿದೆ. ಪಿಸಿ ಕಾಯ್ದೆಯ ಸೆಕ್ಷನ್ 17A ಅಡಿ ಅನುಮೋದನೆ ಕಡ್ಡಾಯ ಪ್ರಕರಣದ ಆದೇಶಕ್ಕೆ 14 ಕಾರಣಗಳನ್ನು ಕೂಡ ಕೋರ್ಟ್ ನೀಡಿದೆ. ಸೊ ಇವತ್ತಿನ ಆದೇಶ ಒಟ್ಟು 197 ಪುಟಗಳ ಆದೇಶ ಆಗಿದೆ. ಇದರಲ್ಲಿ 14 ಕಾರಣಗಳನ್ನು ಕೂಡ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿದೆ. ಬಹಳಷ್ಟು ಜನ ಇದರಲ್ಲಿ ಕಕ್ಷಿದಾರರಿದ್ರು, ಜೊತೆಗೆ ವಕೀಲರು ವಾದ ಮಂಡಿಸಿದ್ರು. ಸೊ ತೀರ್ಪಿನ ಸಾರಾಂಶ ನೋಡ್ತಾ ಹೋಗೋದಾದ್ರೆ, ದೂರುದಾರ ಗವರ್ನರ್ ಅನುಮೋದನೆ ಪಡೆಯಲು ಸಮರ್ಥರಿದ್ದಾರೆ ಅನ್ನುವಂಥದ್ದನ್ನ ಆದೇಶದಲ್ಲಿ ನ್ಯಾಯಾಲಯ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಪಿಸಿ ಆಕ್ಟ್ ಸೆಕ್ಷನ್ 17A ಅಡಿಯಲ್ಲಿ ಅನುಮೋದನೆ ಕಡ್ಡಾಯವಾಗಿರುತ್ತೆ ಅನ್ನೋದನ್ನ ಕೂಡ ನ್ಯಾಯಾಲಯದ ಇವತ್ತಿನ ಆದೇಶದಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಇನ್ನು ಖಾಸಗಿ ದೂರಲ್ಲಿ ಪೊಲೀಸರ ಅನುಮೋದನೆ ಪಡೆಯುವುದಕ್ಕೆ ಸೆಕ್ಷನ್ 17A ಅಗತ್ಯವಲ್ಲ ಅನ್ನೋದನ್ನ ಹೇಳಿದೆ. ಈ ಬಗ್ಗೆ ತೀವ್ರವಾದಂತಹ ವಾದ ಪ್ರತಿವಾದ ನಡೆದಿತ್ತು ವಿಚಾರಣೆ ಸಂದರ್ಭದಲ್ಲಿ. ರಾಜ್ಯಪಾಲರು ಇಂಥ ಸಂದರ್ಭಗಳಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ರಾಜ್ಯಪಾಲರ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಿದ್ವು. ಇಂಥ ಸಂದರ್ಭಗಳಲ್ಲಿ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ನ್ಯಾಯಾಲಯ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅನುಮತಿ ಆದೇಶ ನೀಡುವ ವೇಳೆ ರಾಜ್ಯಪಾಲರಿಂದ ಯಾವುದೇ ಲೋಪಗಳು ಆಗಿಲ್ಲ. ರಾಜ್ಯಪಾಲರು ಲೋಪವೆಸಗಿದ್ದಾರೆ ಎನ್ನುವಂಥ ಆರೋಪ ಮಾಡಲಾಗಿತ್ತು. ಅವರ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ, ಅದನ್ನ ಮೀರಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡಲಾಗಿತ್ತು. ಬಟ್ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಈ ಪ್ರಕರಣದಲ್ಲಿ ಆದೇಶದಲ್ಲಿ ಇಲ್ಲದೆ ಕಡತದಲ್ಲಿ ಕಾರಣಗಳಿದ್ರೂ ಕೂಡ ಸಾಕಾಗುತ್ತೆ. ಗವರ್ನರ್ ಏನು ಆದೇಶ ಕೊಟ್ಟಿದ್ರು ಅದರಲ್ಲಿ ಕಾರಣಗಳಿರಲಿಲ್ಲ ಅಂತ ವಾದ ಮಂಡಿಸಲಾಗಿತ್ತು. ಬಟ್ ಆದೇಶದ ಪ್ರತಿಯಲ್ಲೇ ಇರಬೇಕು ಅಂತಲ್ಲ, ಕಡತದಲ್ಲಿದ್ರೂ ಕೂಡ ಸಾಕಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಗವರ್ನರ್ ಆದೇಶದಲ್ಲಿ ಎಲ್ಲಿಯೂ ಕೂಡ ವಿವೇಚನೆಯೆಲ್ಲ ಬಳಸಿಲ್ಲ ಅನ್ನೋದು ಕಂಡು ಬಂದಿಲ್ಲ. ಮನು ಸಿಂಘ್ವಿ ಅವರು ಈ ಬಗ್ಗೆ ವಾದ ಮಾಡಿದ್ರು. ಗವರ್ನರ್ ಅವರ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥ ವಾದ ಮಾಡಿದ್ರು. ಬಟ್ ಹಾಗೆ ಎಲ್ಲೂ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದೆ ಕೋರ್ಟ್. ಇಂಥ ಕೇಸ್ಗಳಲ್ಲಿ ಅನುಮತಿ ನೀಡುವಂತಹ ಮುನ್ನ ವಿಚಾರಣೆ ನಡೆಸೋದು ಕಡ್ಡಾಯ ಅಲ್ಲ. ಸೊ ಇಲ್ಲಿ ವಿಚಾರಣೆನೇ ನಡೆದಿಲ್ಲ, ಈಗ ಪ್ರಾಸಿಕ್ಯೂಷನ್ಗೆ ಹೇಗೆ ಅನುಮತಿ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಕೇಸ್ಗಳಲ್ಲಿ ಅದರ ಅಗತ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಕೋರ್ಟ್ ವ್ಯಕ್ತಪಡಿಸಿದೆ. ಗವರ್ನರ್ ತಾವು ನೀಡಿರುವಂತಹ ಅನುಮತಿಯಲ್ಲಿ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ, ಕಾರ್ಯವ್ಯಾಪ್ತಿಯನ್ನು ಉಲ್ಲಂಘನೆ ಮಾಡಿಲ್ಲ, ಸಂಪೂರ್ಣ ಅವರ ವಿವೇಚನೆಯನ್ನ ಬಳಸಿದ್ದಾರೆ. ಎಲ್ಲೂ ಕೂಡ ವಿವೇಚನಾ ರಹಿತವಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಕೋರ್ಟ್ನ ಗಮನಕ್ಕೆ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕೋರ್ಟ್ನ ಆದೇಶದಲ್ಲಿದೆ. ಸೆಕ್ಷನ್ 17A ಇರೋದು ರಾಜ್ಯಪಾಲರು ಕೇವಲ ಅನುಮತಿ ನೀಡೋದಕ್ಕೆ ಮಾತ್ರ. ಹೀಗಾಗಿ ರಾಜ್ಯಪಾಲರು ಸೆಕ್ಷನ್ 17A ಅಡಿ ಅನುಮತಿಯನ್ನ ನೀಡಿದ್ದಾರೆ, ಅದರಲ್ಲಿ ಯಾವುದೇ ಲೋಪಗಳು ಕಂಡು ಬಂದಿಲ್ಲ ಅನ್ನುವಂಥದ್ದು ಹೈಕೋರ್ಟ್ ತೀರ್ಪಿನ ಸಾರಾಂಶದ ಪ್ರಮುಖ ಭಾಗ ಆಗಿದೆ. ದೂರುದಾರರ ವಿವರಣೆ ಯಾವುದೇ ಅನುಮಾನಗಳಿಲ್ಲದೆ ತನಿಖೆಯನ್ನ ನಡೆಸಬಹುದು ಅನ್ನೋದನ್ನ ಕೋರ್ಟ್ ಇವತ್ತಿನ ತನ್ನ ತೀರ್ಪಿನಲ್ಲಿ ಹೇಳಿರೋದು. ದೂರುದಾರರ ವಿವರಣೆ ಇದೆ, ಸೊ ಯಾವುದೇ ಅನುಮಾನಗಳಿಲ್ಲದೆ ಇಲ್ಲಿ ತನಿಖೆಯನ್ನ ನಡೆಸಬಹುದು, ತನಿಖೆಗೆ ಅರ್ಹವಾಗಿದೆ ಈ ಆರೋಪ ಅನ್ನೋದು. ಸೊ ಇಲ್ಲಿ ಹೊರಗಿನವರು ಫಲಾನುಭವಿಯಲ್ಲ, ಅರ್ಜಿದಾರರ ಪತ್ನಿಯೇ ಫಲಾನುಭವಿ. ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಗಮನಿಸಬೇಕು. ಹೊರಗಿನವರು ಯಾರೋ ಇಲ್ಲಿ ಫಲಾನುಭವಿಯಲ್ಲ, ಅರ್ಜಿದಾರರ ಪತ್ನಿಯೇ ಫಲಾನುಭವಿಯಾಗಿದ್ದಾರೆ. ದೂರು ಕೇಳಿ ಬಂದಂತಹ ಆಸ್ತಿಯನ್ನ ಅನುಭವಿಸುವವರೇ ಉತ್ತರದಾಯಿಗಳಾಗಿರ್ತಾರೆ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿದೆ. ದೂರು ಕೇಳಿ ಬಂದಂತಹ ಈ ಆಸ್ತಿಯನ್ನ ಅನುಭವಿಸುವವರು ಯಾರು ಇದನ್ನ ಪಡ್ಕೊಂಡಿದ್ದಾರೆ ಫಲಾನುಭವಿ, ಅವರೇ ಇದಕ್ಕೆ ಉತ್ತರದಾಯಿಯಾಗಿರ್ತಾರೆ ಅನ್ನೋದನ್ನ ಕೋರ್ಟ್ ಸ್ಪಷ್ಟವಾಗಿ ಇವತ್ತಿನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿ ಹೇಳಿದೆ. ಇನ್ನುಳಿದ ಹಾಗೆ ಈ ಪ್ರಕರಣದಲ್ಲಿ ತತ್ವಶಾಸ್ತ್ರಜ್ಞ ಬೆಂಜಮಿನ್ ಡಿಸ್ರೇಲಿ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸಾಕಷ್ಟು ಕೂಡ ಚರ್ಚೆಗಳು ಆಗ್ತಾ ಇರುವಂಥದ್ದು. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪನ್ನಣ್ಣವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಪನ್ನಣ್ಣವರು, ಬಹಳ ಮುಖ್ಯವಾಗಿರುವಂಥದ್ದು 17A 19 to 18 ಸೆಕ್ಷನ್ ಬಗ್ಗೆ ಒಂದಷ್ಟು ಗೊಂದಲಗಳು ಇರುವಂಥದ್ದು ಇಲ್ಲಿಗೆ. ಸೊ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳೋದಾದರೆ
ಸೊ ನೀವು ಗಮನಿಸ್ತಾ ಇದ್ರೆ ಇವತ್ತು ಹೈಕೋರ್ಟ್ ನೀಡಿರುವಂತಹ ತೀರ್ಪಿನಲ್ಲಿ ಪ್ರಮುಖವಾಗಿ 14 ಅಂಶಗಳು ಏನೇನೆಲ್ಲ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 218 BNSS ಮತ್ತು 19 PC ಆ್ಯಕ್ಟ್ ಏನಿದೆ ಇದು ಎರಡು ಅಭಿಯೋಜನೆ ಅಂದರೆ ಪ್ರಯರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್. 17 ಏನಲ್ಲಿ ಇದೆ ಅಂದರೆ ಅದು ಪೂರ್ವ ಅನುಮತಿ ಅಂತ ಹೇಳಿದ್ರೆ ಯಾವುದೇ ವಿಚಾರಣೆಗಿಂತ ಮೊದಲು ಅನುಮತಿಯನ್ನು ಪಡ್ಕೋಬೇಕು ಪಬ್ಲಿಕ್ ಸರ್ವೆಂಟ್ ಮೇಲೆ. ಅಭಿಯೋಜನೆ ವಿಚಾರಣೆ ತನಿಖೆ ನಡೆಸಿದ ನಂತರ ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳುವಾಗ ಬರುವಂಥ ಪ್ರಶ್ನೆ. ಅದರಿಂದ ಕೋರ್ಟ್ ಇವತ್ತು 218ಕ್ಕೆ ಸಂಬಂಧಪಟ್ಟಂಥ ಅಭಿಯೋಜನೆಯನ್ನು ರದ್ದುಪಡಿಸಿ ಇದು ಸೀಮಿತಗೊಳಿಸಿದ್ದಾರೆ 17A ಅಂದರೆ ಬರೀ ಪೂರ್ವ ಅನುಮತಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಅದರಿಂದ ರಾಜ್ಯಪಾಲರ ಆದೇಶ ಅಭಿಯೋಜನೆಯನ್ನು ಕೊಟ್ಟಿರುವಂಥದ್ದು ರದ್ದಾಗಿದೆ. ಅಂದರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಿರಸ್ಕರಿಸಿದ್ದಾರೆ. ಹೌದು, ಸರಿ, ಅದು ಸರಿ. ಸೊ ಮುಂದಿನ ಆಯ್ಕೆಗಳು ಏನಿದಾವೆ CM? ಈಗ ಈ ತೀರ್ಪಿನ ಪ್ರಶ್ನೆ ಮಾಡುವಂಥದ್ದು ಒಂದು ಆಯ್ಕೆ, ಇಲ್ಲ ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಮಾಡಬೇಕು, ಇಲ್ಲೇ ಮಾಡಬೇಕಾ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾ, ಇದು ಒಂದು ತೀರ್ಮಾನ. ಈ ರೀತಿಯಾಗಿ ಹಲವಾರು ವಿಚಾರಗಳು ಇದೆ ಇವತ್ತು. ಅದರಿಂದ ಅದನ್ನೆಲ್ಲವನ್ನು ಕೂಡ ಗಮನಿಸಿ ಹಿರಿಯ ನ್ಯಾಯವಾದಿಗಳು ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿ, ಡಾಕ್ಟರ್ ಸಿಂಘ್ವಿ, ಅಭಿಷೇಕ್ ಸಿಂಘ್ವಿ ಅವ್ರ ಹತ್ರ ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಇವರೊಂದಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆಯನ್ನು ಮಾಡಿ ತೀರ್ಮಾನ ತಗೊಳ್ತೀವಿ. ಅಲ್ಲ, ಡಬಲ್ ಬೆಂಚ್ಗೆ ಹೋಗೋದು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋದು ಅಂತ ನೇರವಾಗಿ ಯಾವುದಕ್ಕೆ ಅದು ಹೇಳೋಕ್ಕೆ ಇವಾಗ ತೀರ್ಮಾನ ಮಾಡಿಲ್ಲ. ಇನ್ನು ಎರಡೂ ಕಡೆ ಹೋಗ್ಬೋದು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋತ್ತ ತೀರ್ಮಾನ ತೊಗೊಂಡಿಲ್ಲ. ಈಗ ತುರ್ತಾಗಿ ಹೋಗುವಂಥದ್ದು ಯಾವುದಾದ್ರು ಇದೆಯಾ ಆ ಥರದ್ದು? ನಿಮಗೆ ಎರಡೂ ತುರ್ತಾಗಿ ಹೋಗ್ಬೋದು. ನಾವು ತುರ್ತಾಗಿ ಹೋಗಬೇಕು ಅಂತ ನಾವು ಇನ್ನೂ ತೀರ್ಮಾನ ತೊಗೊಂಡಿಲ್ಲ. ಅದರಿಂದ ಇನ್ನೂ ನಾವು ಸಮಾಲೋಚನೆಯಲ್ಲಿದ್ದೀವಿ. ಅಷ್ಟರಲ್ಲಿ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಇದರಿಂದ ಬಂದಿದ್ದೀನಿ. ಮುಂದಿನ ನಡೆಯನ್ನು ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ. ಈಗ ಪ್ರತಿಪಕ್ಷಗಳು ರಾಜೀನಾಮೆ ಕೊಡಬೇಕು CM ಸಿದ್ದರಾಮಯ್ಯ ಅವರು ಅಂತ ಒತ್ತಾಯ ಮಾಡ್ತಿದ್ದಾರೆ. ಯಾಕೆ ಕೊಡಬೇಕು ಅಂತ ಹೇಳಬೇಕಲ್ಲ. ಯಾರೆಲ್ಲ ಇವತ್ತು ಬೇಲಲ್ಲಿದ್ದವರು ಅಧಿಕಾರದಲ್ಲಿದ್ದಾರೆ, ಜೈಲಿಗೆ ಹೋದವರು ಅಧಿಕಾರದಲ್ಲಿದ್ದಾರೆ. ಅದರಿಂದ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾಯಿಲ್ಲ? ಯಾರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಮೇಲೆ ಆರೋಪಗಳಿದೆಯಲ್ಲ, ಬರೀ ಆರೋಪಗಳಲ್ಲ, ತನಿಖೆ ಆಗೋಗಿ ಚಾರ್ಜ್ ಶೀಟ್ಗಳಿದೆಯಲ್ಲ. ಅದರಿಂದ ಈ ರೀತಿಯಾದಂಥ ಅಸಂವಿಧಾನಿಕವಾದಂಥ ಹೇಳಿಕೆ, ಪ್ರಜಾಪ್ರಭುತ್ವ ವಿರೋಧವಾದಂಥ ಹೇಳಿಕೆ, ಬರೀ ರಾಜಕಾರಣಕ್ಕೋಸ್ಕರ ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಇದು. ಅಲ್ಲ, ಕುಮಾರಸ್ವಾಮಿ ಅವರು ನೈತಿಕ ಪ್ರಶ್ನೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರಿಗೂ ಬರ್ತದಲ್ಲ ನೈತಿಕ ಪ್ರಶ್ನೆ. ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ನೈತಿಕ ಪ್ರಶ್ನೆ ಬರಲ್ವಾ? ಅವ್ರಿಗೂ ಕೂಡ ನೈತಿಕ ಪ್ರಶ್ನೆ ಬರ್ತದೆ. ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ರಾಜೀನಾಮೆ ಕೇಳಲಿ. ಇದಿಷ್ಟು ಕೂಡ ಪನ್ನಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು.